ದಿವಸ ಇದ್ದಕ್ಕಿದ್ದಂಗೆ ಹುಡುಗಿ ಮಿಸ್ ಆದ್ಲು. ಗೋಕುಲ್ಗೆ ಜಯದೇವ್ ಮೇಲೆ ಅನುಮಾನ ಬಂತು. ಅದನ್ನ ಕೇಳಕ್ಕೆ ಅಂತ ಗೋಕುಲ್ ಪೊಲೀಸರನ್ನ ಕರ್ಕೊಂಡು ಜಯದೇವ್ ಮನೆಗೆ ಹೋಗಿದ್ದಕ್ಕೆ ಅಲ್ಲಾಗಿದ್ದೆ ಉಲ್ಟಾ. ಜಯದೇವೇ ಇವನ್ ಮೇಲೆ ಉಲ್ಟಾ ಕೇಸ್ ಹಾಕಿ ಗೋಕುಲ್ನೇ ಅರೆಸ್ಟ್ ಮಾಡಿಸಿದಾನೆ. ಪ್ಲೀಸ್ ಮಗ, ನಿನ್ಗೆ ಅವ್ನ ಪರಿಚಯ ಇದೆ, ನೀನೇನಾದ್ರೂ ಮಾತಾಡಿದ್ರೆ ಇದಕ್ಕೆ ಯಾವ್ದಾದ್ರು ದಾರಿ ಸಿಗ್ಬೋದು. ಪಾಪ ಮಗ ಗೋಕುಲ್ಲು, ಅವನ್ ಏನ್ ತಪ್ಪು ಮಾಡಿದ್ನೋ ಗೊತ್ತಿಲ್ಲ, ಆದ್ರೆ ಅವ್ರ ಅಪ್ಪ ಅಮ್ಮ ಮಾತ್ರ ಅವ್ನ್ ಮಾಡಿದಿರೋ ತಪ್ಪಿಗೆ ಶಿಕ್ಷೆಯನ್ನು ಮುಗಿಸ್ತಿದಾರ. ಆ ಜಯದೇವ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವನು ಏನೇ ಮಾಡಿದ್ರು ಸರಿಯಾಗಿ ಪ್ಲಾನ್ ಮಾಡೇ ಮಾಡಿರ್ತಾನೆ. ಅವನನ್ನು ಕನ್ವಿನ್ಸ್ ಮಾಡೋದು ಅಷ್ಟು ಈಸಿ ಅಲ್ಲ ಕಣ. ಅದಕ್ಕೆ ನಿನ್ನ ಹತ್ರ ಬಂದಿದ್ ಮಗ. ಸರಿ ಬಿಡು, ನಾನು ಮಾತಾಡ್ತೀನಿ, ಏನಾಗುತ್ತೆ ಅಂತ ನೋಡೋಣ. ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ಲ. ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ, ಸರಿನಾ? ಥ್ಯಾಂಕ್ಸ್ ಮಗ. ಸಾಕು. ಮತ್ತೆ ಏನ್ ಮೇಲೆ ಸಮಾಚಾರ? ಇಲ್ಲಿವರೆಗೂ ಬಂದ್ಬಿಟ್ಟಿದ್ಯಾ? ಕುಡಿಯೋದಕ್ಕೆ 90 ಇತ್ತು, ಸಾರಿ, ಟೀ, ಜ್ಯೂಸ್, ಕಾಫಿ ಏನಾದ್ರು? ಕಾಫಿ ಕೇಳೋಣ ಅಂದ್ಕೊಂಡೆ, ಆದರೆ ಮಾಡ್ಕೊಡೋಕ್ಕೆ ಹೆಂಡತಿ ಮನೇಲೇ ಇಲ್ವೇ? ಹೆಂಡತಿ ಕಾಣೆಯಾಗಿದ್ದಾಳೆ. ನಿನಗೆ ಗೋಕುಲ್ ಗೊತ್ತಲ್ವಾ? ಯಾವ ಗೋಕುಲು? ಅದೇ ನಿನ್ನ ಎರಡನೇ ಹೆಂಡತಿ ಕಾಣೆಯಾಗಿದ್ದಾರಲ್ಲ, ಅದೇ ವಿಷಯಕ್ಕೆ ಅವನು ಜೈಲಲ್ಲಿದ್ದಾನೆ. ಆ ವಿಚಾರದ ಬಗ್ಗೆ ಮಾತಾಡಕ್ಕೆ ಬಂದೆ. ನೋಡ್ಬ ಮೈದಾ, ಅವತ್ತು ನಾನು ಸೆಲ್ಲಲ್ಲಿ ಇರ್ಬೇಕಾದ್ರೆ ನೀನು ಬಂದು ಮಾತಾಡ್ದಾಗ್ಲೇ ನಿನ್ನ ಮಧ್ಯ ಇದ್ದಿದ್ದು ಚೂರೋ ಪಾರೋ ಸಂಬಂಧನ ಕಟ್ಟಾಗ್ಬಿಟ್ಟಿತ್ತು. ಈಗ ಆಲ್ ಆಫ್ ಎ ಸಡನ್ ನನ್ನ ಮನೆ ಒಳಗಡೆ ನೀನು ನೋಡಿ ನನ್ನ ತಂಗಿ ಗಂಡ ಅನ್ನೋ ಒಂದೇ ಒಂದು ಸೆಂಟಿಮೆಂಟ್ ಎಲ್ಲೋ ಚೂರು ಇರೋದ್ರಿಂದ ಕೂರಿಸಿ ಕಾಫಿ ಟೀ ಬೇಕಾ ಅಂತ ಕೇಳಿದೆ. ಆದರೆ ಈಗ ನೀರು ಕೊಡೋದು ವೇಸ್ಟ್ ಅನ್ನಿಸ್ತಾ ಇದೆ. ಸೊ ಪ್ಲೀಸ್, ಅದೇನು ಹೇಳಬೇಕು ಬೇಗ ಹೇಳಿಬಿಟ್ಟು ನೀನು ಕೆಲಸ ನೋಡ್ಕೊ ಹೋಗೋ ರಾಜ. ನೋಡಿ, ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾಗಬೇಕು ಅನ್ನೋ ಆಸೆನೂ ಇಲ್ಲ, ಆಸಕ್ತಿನೂ ಇಲ್ಲ. ಆದರೆ ಗೋಕುಲ್ ನನಗೆ ಚೆನ್ನಾಗಿ ಗೊತ್ತು. ಅವನು ಹೇಗೆ ಅಂತಲೂ ಗೊತ್ತು. ಯಾವುದೇ ಕಾರಣಕ್ಕೂ ಅವನು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಡು, ಅವ್ರ ಅಪ್ಪ ಅಮ್ಮಂಗೆ ತುಂಬ ವಯಸ್ಸಾಗಿದೆ. ಅವ್ರಿಗಿರೋದು ಇವನೊಬ್ಬನೇ ಮಗ. ಇವನು ಜೈಲಲ್ಲಿರೋದ್ರಿಂದ ಅವ್ರಿಗೆ ತುಂಬ ಕಷ್ಟ ಆಗಿದೆ. ದಿಯಾ ಕಾಣೆ ಆಗಿರೋದು ಬೇರೆ ವಿಷಯ. ಅವಳು ಸಿಗೋವರೆಗೂ ಇವನಾಗ ಜೈಲಲ್ಲಿ ಇರಬೇಕು? ಅದು ಸರಿಯಲ್ಲ. ಅಪ್ಪ, ಈಗ ಅದಕ್ಕೆ ನಾನು ಏನು ಮಾಡ್ಬೇಕಪ್ಪ? ಅವನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೋ. ಮಾಡದಿರೋ ತಪ್ಪಿಗೆ ಅವನು ಜೈಲಲ್ಲಿರೋದು ನನಗೆ ಸರಿ ಕಾಣಿಸಲ್ಲ. ತಪ್ಪಿತಸ್ಥರು ಯಾರು ಅಂತ ಪೊಲೀಸ್ ಹುಡುಕ್ತಾರೆ. ನೋಡ್ಬ ಮೈದಾ, ನಿನ್ನ ಒಳಗಡೆ ಬಿಟ್ಕೊಂಡಿರೋದು, ಇನ್ನೂ ಇಲ್ಲೇ ಇರಿಸ್ಕೊಂಡಿರೋದು, ಆಗಲೇ ಹೇಳಿದ್ನಲ್ಲ, ನೀನು ನನ್ನ ತಂಗಿ ಗಂಡ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅಷ್ಟರಲ್ಲೇ ಇರಬೇಕು. ಅದನ್ನು ಬಿಟ್ಟು ನನ್ನ ಪರ್ಸ್ನಲ್ ವಿಷಯಕ್ಕೆ ತಲೆ ಹಾಕೋ ಯಾವ ರೈಟು ನಿನಗಿಲ್ಲ. ಅವನು ತಪ್ಪು ಮಾಡಿದಾನೋ ಇಲ್ವೋ ಅನ್ನೋದನ್ನ ಪೊಲೀಸವ್ರು ನೋಡ್ಕೋತಾರೆ. ಆ್ಯಂಡ್ ನೀನು ಇಲ್ಲಿವರೆಗೂ ಬಂದು ಅದನ್ನು ನನ್ನ ಹತ್ರ ಪ್ರಶ್ನೆ ಮಾಡೋದಕ್ಕೆ ನೀನು ಯಾವ ಪೊಲೀಸು ಅಲ್ಲ ಅಥವಾ CBIನೂ ಅಲ್ಲ. ಫಸ್ಟ್ ಆಫ್ ಆಲ್, ಆ ವಿಷಯನ ನನ್ನ ಮುಂದೆ ಕೂತು ಕೇಳೋ ಯಾವ ರೈಟ್ಸು ನಿನಗಿಲ್ಲ. ಸೊ ನಿನ್ನ ಕೆಲಸನ ನೀನು ನೋಡ್ಕೊಂಡು ಹೋದ್ರೆ ತುಂಬ ಒಳ್ಳೇದು ರಾಜ. ನಾನಿಲ್ಲಿ ಜಗಳಾಡೋದಕ್ಕೆ ಬಂದಿಲ್ಲ, ಏನಾಗಿದೆ ಅಂತ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದು. ಒಬ್ಬ ನಿರುಪರಾಧಿಗೆ ಸಹಾಯ ಆಗುತ್ತೆ ಅಂತ ಕೇಳೋದಕ್ಕೆ ಬಂದಿದ್ದು. ನೀನು ಕೇಳಿದ್ದು ಆಯಿತು, ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದು ಆಯಿತು, ನೀನು ಆ ಉತ್ತರನ ತಗೊಂಡಿದ್ದು ಆಯಿತು. ಸೊ ಪ್ಲೀಸ್, ಏನೋ ಮರ್ತನಲ್ಲ ನಾನು, ಏನು ಮರ್ತೆ? ಹಾಂ, ಸಾಂಗು ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಅನ್ಯಾಯವಾಗಿ ನನ್ನ ಮೂಡೆಲ್ಲ ಹಾಳು ಮಾಡ್ತಾರೆ ಜನ. ನಾನ್ಸೆನ್ಸ್. ಮಗ, ಏನಾಯ್ತು? ಮಾತಾಡಿದ್ನ ಏನಾದ್ರೂ ಉಪಯೋಗ ಆಯ್ತಾ? ಮಾತಾಡ್ದ, ಆದರೆ ಕೇಳೋ ಮನಸ್ಸಿಲ್ಲ ಅವನಿಗೆ. ಈಗಲೂ ಮೊದಲಿದ್ದಾಗೆ ಇದ್ದಾನೆ. ಅದೇ ದುರಹಂಕಾರ, ಅಷ್ಟೇ ಕೊಬ್ಬು. ಅದು ಹುಟ್ಟುಗುಣ ಅಂತಾರಲ್ಲ, ಹಾಗೆ ಕಣ. ಎಷ್ಟು ಸಲ ಬಿದ್ದರೂ ನಾನೇ ಸರಿ ಅನ್ನೋ ಕೆಟ್ಟ ಆ್ಯಟಿಟ್ಯೂಡು. ಪಾಪ ಗೋಕುಲ್ ಕೂಡ ಇದೇ ಥರ ಅವ್ನ ಮನೆಗೆ ಬಂದು ದಿಯಾ ಎಲ್ಲಿ ಅಂತ ಕೇಳಿದಾಗ ಆ ಜಯದೇವ್ ಅವನ ಮೇಲೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನನ್ನು ಹೊರಗಡೆ ಹಾಕ್ಸಿದ್ದ. ಈಗ ದಿಯಾ ಎಲ್ಲಿ ಅಂತ ಯಾರಿಗೂ ಗೊತ್ತಿಲ್ಲ. ದಿಯಾ ಸಿಕ್ಕಿದ್ರೆ ಮಾತ್ರ ಗೋಕುಲ್ ಹೊರಗಡೆ ಬರೋದು ದಾರಿ ಸಿಗೋದು. ಅವ್ನು ಮಾತಾಡಿದ ರೀತಿ, ಅವನ ಕಣ್ಣನ್ನು ನೋಡಿದ್ರೆ ನನಗೆ
ನನಗೆ ಯಾಕೋ ಡೌಟ್ ಬರ್ತಿದೆ ಕಣ. ದಿಯಾ ಬಗ್ಗೆ ಗೊತ್ತಿಲ್ಲ ಅನ್ನೋ ಕಾಣಿಸ್ತಿರ್ಲಿಲ್ಲ, ಗೊತ್ತಿದ್ರು ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಿದ್ದ ಅನಿಸ್ತಿತ್ತು. ಹಾಗಿದ್ರೆ ನಿನ್ನ ಪ್ರಕಾರ ಇದರಿಂದ ಅವನೇ ಇರ್ಬೋದ ಮಗ? ಗೊತ್ತಿಲ್ಲ, ಸಾಕ್ಷಿ ಇಲ್ಲದೆ ಏನೂ ಹೇಳೋದಕ್ಕಾಗಲ್ಲ. ಆದರೆ ನನ್ನ ಮನ್ಸ್ಯಾಕೋ ಸುಮ್ಮನೆ ಇರೋದಕ್ಕೆ ಬಿಡ್ತಿಲ್ಲ ಕಣ. ನೀನು ಹೇಳ್ತಾ ಇರೋದು ನಿಜ, ಆದರೆ ವಿಷಯ ತುಂಬ ದೊಡ್ಡದಾಗುತ್ತೆ ಮಗ. ಆಗಲಿ ಬಿಡು, ನನಗೂ ಅದೇ ಬೇಕಾಗಿರೋದು. ಇಷ್ಟು ದಿನ ನನ್ನ ಹೆಂಡತಿ ಅಣ್ಣ ಅಂತ ಸುಮ್ಮನಿದ್ದೆ, ನಾನಂತೂ ಸುಮ್ಮನೆ ಬಿಡಲ್ಲ ಕಣ. ಇದು ಗೋಕುಲ್ ಜೀವನದ ಪ್ರಶ್ನೆ. ಸಂಬಂಧ ಒಂದು ಕಡೆ, ಸತ್ಯ ಒಂದು ಕಡೆ. ನಾವು ಸತ್ಯದ ಕಡೆನೇ ನಿಲ್ಲೋಣ. ನಿಜ ಮಗ, ಗೋಕುಲಿಗೆ ಮಾತ್ರ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಹೌದು, ಗೋಕುಲ್ಗೆ ಏನೂ ಆಗಬಾರ್ದು. ಈ ಜಯದೇವ್ ಎಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಗಿಂದ ಒಂದು ಮುಖ, ಒಳಗೆ ಇನ್ನೊಂದು ಮುಖ. ಇದಕ್ಕೂ ಅವನಿಗೂ ಏನೋ ಸಂಬಂಧ ಇದೆ, ಅದು ನನಗೆ ಗೊತ್ತಾಗಲೇಬೇಕು. ಮತ್ತೆ ಈಗ ನೆಕ್ಸ್ಟ್ ಪ್ಲಾನ್ ಏನು ಮಗ? ಮೊದಲು ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಗೋಕುಲ್ ಮೇಲೆ ಬಿದ್ದಿರೋ ಆಪಾದನೆ ಕ್ಲಿಯರ್ ಆಗಬೇಕು. ಆಮೇಲೆ ಯಾರು ತಪ್ಪಿದೆಯೋ ಅವ್ರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೇನು ಬೇಕೋ ಅದನ್ನ ಮಾಡೋಣ. ಹ್ಞೂ ಮಗ, ನಾನು ನಿಮ್ಮ ಜೊತೆಲೇ ಇರ್ತೀನಿ. ಅದು ಎಷ್ಟು ಬೇಕಾದರೂ ಓಡಾಡೋಣ, ಆದರೆ ಗೋಕುಲಿಗೆ ಮಾತ್ರ ನ್ಯಾಯ ಸಿಗಲೇಬೇಕು. ಅಷ್ಟೇ ಅಲ್ಲ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆಗಲೇ ನನಗೆ ಸಮಾಧಾನ. ಅಲ್ಲಿವರೆಗೂ ನೀನು ನನ್ನ ಜೊತೆ ಇರು. ಮಿಕ್ಕದನ್ನ ಟೈಮ್ ಡಿಸೈಡ್ ಮಾಡುತ್ತೆ. ಸರಿ ಮಗ. ಸರಿ, ಬಾ ಹೊರಡೋಣ.